ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವ್ಲಾಗ್ ತುಂಬಾ ವಿಶೇಷ. ಯಾಕಂದರೆ ನಾನಿವತ್ತು ಬಂದಿರೋದು ಚಿಕ್ಕಪೇಟೆಯಲ್ಲಿ ಲೊಕೇಟ್ ಆಗಿರುವಂಥ ಕರ್ನಾಟಕದ ಬಿಗ್ಗೆಸ್ಟ್ ಹೋಲ್ಸೇಲ್ ಮತ್ತು ರೀಟೇಲ್ ಮ್ಯಾನುಫ್ಯಾಕ್ಚರ್ ಆದಂಥ ಬ್ರಾಸ್ ಆ್ಯಂಡ್ ಕಾಪರ್ ಐಟಮ್ಸ್ಗೆ ಅಂತಲೇ ತುಂಬ ಫೇಮಸ್ ಆಗಿರುವಂಥ ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಗೆ. ಇಲ್ಲಿ ನೀವು ನೋಡ್ಬೋದು, ನನ್ನ ಹಿಂದೆ ಅಷ್ಟೇ ಅಲ್ಲ, ಇಲ್ಲಿ ಸಾವಿರಾರು ವೆರೈಟೀಸ್ ಆಫ್ ಬ್ರಾಸ್ ಆ್ಯಂಡ್ ಕಾಪರ್ ಐಟಮ್ಸ್ ಸಿಗುತ್ತೆ. ಪ್ಯೂರ್ ಬ್ರಾಸ್ ಆ್ಯಂಡ್ ಕಾಪರ್ ಐಟಮ್ಸ್ ಅಷ್ಟೇ ಅಲ್ಲ, ಇಲ್ಲಿ ತುಂಬಾ ಯೂನಿಕ್ ಆದಂಥ ವೆರೈಟೀಸ್ ಸಿಗುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಇಲ್ಲಿ ಎಷ್ಟು ವೆರೈಟೀಸ್ ಇದೆ, 100 ಗ್ರಾಮ್ಸಿಂದ ಹಿಡಿದು 6 ಫೀಟ್ ತನಕನೂ ವೆರೈಟೀಸ್ ಆಫ್ ಬ್ರಾಸ್ ಆ್ಯಂಡ್ ಕಾಪರ್ ಐಟಮ್ಸ್ ಸಿಗುತ್ತೆ. ದೇವರ ವಿಗ್ರಹಗಳಾಗಿರ್ಬೋದು, ಡೆಕೋರೇಷನ್ ಐಟಮ್ಸ್ ಆಗಿರ್ಬೋದು, ದೀಪಗಳಾಗಿರ್ಬೋದು, ಪೂಜಾ ಸಾಮಾನುಗಳಾಗಿರ್ಬೋದು, ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ಫಸ್ಟು ಶಾಪ್ನ ಓನರ್ ಹತ್ರ ಮಾತಾಡ್ಸೋಣ. ಅವರು ಏನೆಲ್ಲ ಶಾಪ್ ಬಗ್ಗೆ ಹೇಳ್ತಾರೆ, ಎಷ್ಟು ವೆರೈಟೀಸ್ನ ತೋರಿಸ್ತಾರೆ, ನೋಡ್ತಾ ಹೋಗೋಣ ಬನ್ನಿ. ಹಲೋ ಸರ್, ನಮಸ್ತೆ. ನಿಮ್ಮ ಶಾಪ್ ಬಗ್ಗೆ ಹೇಳಿ ಸರ್. ಮೇಡಮ್, ನಮ್ಮದು ಅಂಗಡಿ ಬಂದುಬಿಟ್ಟು ಹೆಸರು ಬಂದುಬಿಟ್ಟು ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸು. ನಮ್ಮ ಲೊಕೇಟ್ ಆಗಿರೋದು ಇಲ್ಲಿ ಧನಮನಾರಾಯಣ ಸ್ವಾಮಿ ದೇವಸ್ಥಾನದ ಕಡೆಯಿಂದ ಬಂದರೆ ಸ್ವಲ್ಪ ಮುಂದೆ ಬಂದರೆ ರಾಮ್ ಮೆಡಿಕಲ್ ಇದೆ. ರಾಮ್ ಮೆಡಿಕಲ್ ಅಪೋಸಿಟ್ ಬರುತ್ತೆ. ನೀವು ಈ ಕಡೆ ರಾಜಾ ಮಾರ್ಕೆಟ್ ಕಡೆಯಿಂದ ಬಂದರೆ ಅಲ್ಲಿಂದ ಸೀದಾ ರಾಮ್ ಮೆಡಿಕಲ್ ಹತ್ರ ಬರಬೇಕು. ಮತ್ತು ಈಗ ನೋಡಿ, ಹಳೆ ಕಾಲದಲ್ಲಿ ನಾವೆಲ್ಲ ಕಿಚನ್ ವೇರಲ್ಲಿ ಹಿತ್ತಾಳೆ ತಾಮ್ರ ಯೂಸ್ ಮಾಡ್ತಾ ಇದ್ದೀವಿ. ಈಗ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ. ಅದಕ್ಕೆ ಎಲ್ಲ 45 ಇಯರ್ಸ್ ಆದರೆ ಎಲ್ಲ ಕೈಲೇ ಬಂದ್ಬಿಡುತ್ತೆ. BP, ಶುಗರು ಎಲ್ಲ 45 ಇಯರ್ಸ್ ಮೇಲೆ. ಈಗ ಹಳೆ ಕಾಲದಲ್ಲಿ ನಾವು ಕಂಚಲ್ಲಿ ಊಟ ಮಾಡಿದರೆ ಅದರಲ್ಲಿ ಯಾವುದು ಕೈಲೇ ಬರೋದಿಲ್ಲ. ಮತ್ತೆ ಹಿತ್ತಾಳೆ ಮತ್ತೆ ಇದರಲ್ಲಿ ಅಡುಗೆ ಮಾಡಿದರೆ ಅದು ಯಾವುದು ಕೈಲೇ ಬರೋದಿಲ್ಲ. ಅದು ಬರೀ ಮೇಂಟೆನೆನ್ಸ್ಗೆ ಸ್ವಲ್ಪ ಕಷ್ಟ, ಮತ್ತು ಹೆಲ್ತ್ಗೆ ತುಂಬ ಮುಖ್ಯ. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ, ನಾವು ಎಲ್ಲ ಪ್ರಾಡಕ್ಟ್ ಹಳೆ ಕಾಲದಲ್ಲಿ ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅದು ಎಲ್ಲ ಪ್ರಾಡಕ್ಟ್ ನಾವು ಪ್ರೊಡ್ಯೂಸ್ ಮಾಡಿದ್ದೀನಿ, ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದೀವಿ. ನಾವೇ ಹೋಲ್ಸೇಲ್ ಮತ್ತು ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರ ನಾವು ಆ ಥರ ಎಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡಿಸಿದ್ದೀನಿ. ಕಸ್ಟಮರ್ಗೆ ಒಂದು ರಿಕ್ವೆಸ್ಟ್ ಮಾಡಿದ್ವಿ, ಬನ್ನಿ ಬಂದು ನೋಡ್ಕೊಂಡು ಹೋಗಿ, ಆಮೇಲೆ ಬೇಕಾದರೆ ಬಂದು ತಗೊಳ್ಳಿ. ನಮ್ಮ ಹತ್ರ ತುಂಬ ಒಳ್ಳೆ ಕ್ವಾಲಿಟಿ ಸಿಗುತ್ತೆ, ವೆರೈಟಿ ಸಿಗುತ್ತೆ, ಮತ್ತು ಸರ್ವಿಸು ಸಿಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ವೆಂಕಟೇಶ್ವರನ ವಿಗ್ರಹ. ನೋಡಿ ಎಷ್ಟು ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ, ಹಾಗೆ ಎಷ್ಟು ದೊಡ್ಡದಿದೆ. ಏನಿಲ್ಲ ಅಂದರೂ 6 ಫೀಟ್ ಹೈಟ್ ಅಂತೂ ಇದೆ. ತುಂಬಾ ಚೆನ್ನಾಗಿ ಕಾರ್ವಿಂಗ್ ಎಲ್ಲ ಮಾಡಿದ್ದಾರೆ. ಫಿನಿಶಿಂಗ್ ಕೂಡ ಅಷ್ಟೇ. ನೀವು ಡೀಟೇಲಿಂಗಾಗಿ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅಂತ. ಅದೆಲ್ಲ ಕುಕ್ಕಿಂಗ್ ಐಟಮ್ಸ್ ಮೇಡಮ್. ಎಲ್ಲ ಈ ಥರ ನೋಡಿ, ಅದರೆಲ್ಲ ವೆರೈಟಿ ಎಲ್ಲ ಕಲೈ ಆಗಿರೋದು, ಅದೇ ಡೈರೆಕ್ಟ್ ನೀವು ಯೂಸ್ ಮಾಡ್ಬೋದು. ಕಲೈ ಐಟಮ್ಸು ಎಲ್ಲ ಕುಕ್ಕಿಂಗ್ ಐಟಮ್ಸ್, ಸೈಜ್ ಎಲ್ಲ ಸಿಗುತ್ತೆ. ಪ್ರತಿಯೊಂದು ಐಟಮ್ ಸಿಗುತ್ತೆ ನೋಡಿ. ಈ ಥರ ಹ್ಯಾಂಡಲ್ ಇರೋದು ಮಧ್ಯೆ ಸೈಡ್ಲೆ ಒಂದು ನೋಡಿ, ಈ ಥರ ದೊಡ್ಡದು 3 ಸ್ಟೆಪ್ಪು. ಆಮೇಲೆ ನೋಡಿ ಈ ಥರ ಡಿಸೈನ್ ವೇಟ್ ತೂಕ. ಆಮೇಲೆ ನೋಡಿ ರೌಂಡು ಹ್ಯಾಂಡಲ್ ಇರೋದು, ವಿತ್ ಹ್ಯಾಂಡಲ್ ಇರೋದು. ಅದೇ ಸ್ಟೆಪ್ ಬೈ ಸ್ಟೆಪ್ ಸಿಂಗಲ್ಲು ಸಿಗುತ್ತೆ ನೋಡಿ. ಅದೇ ವಿದೌಟ್ ಸ್ಟ್ಯಾಂಡ್, ವಿದೌಟ್ ಹ್ಯಾಂಡಲು. ಆಮೇಲೆ ಸ್ಟೋರಿಂಗ್ ಬಾಕ್ಸ್, ಮ್ಯಾಟ್ ಫಿನಿಶಿಂಗ್, ಗ್ಲೋಸಿ ಫಿನಿಶಿಂಗ್ ಅಲ್ಲ. ಅದೇ ನೋಡಿ ಓವಲ್ಸು ಅಲ್ಲ, ಓವಲ್ ಶೇಪ್ಟು ರೋಟಿ ಡಬ್ಬ ಕಲೈ ಆಗಿರೋ ಡೈರೆಕ್ಟ್ ನೀವು ಯೂಸ್ ಮಾಡ್ಬೋದು. ಎಲ್ಲ ಸೈಜ್ ಪ್ರತಿಯೊಂದು ಸೈಜ್ ನೋಡಿ 5-6 ಸೈಜ್ ಬರುತ್ತೆ. ಓಕೆ, ದೊಡ್ಡದು ನೋಡಿ ಈ ಥರ ಡಬ್ಬ ಡೈರೆಕ್ಟ್ ಗೋಲ್ಡ್ ಫಿನಿಶಿಂಗ್ ತುಂಬ ನೋಡಿ. ಅದೆಲ್ಲ ಎಲ್ಲ ಪ್ರತಿಯೊಂದು ಸೈಜ್ ಇದೆ, ಚಿಕ್ಕದು ದೊಡ್ಡದು. ನಿಮ್ಗೆ ಅಷ್ಟು ಲೀಟ್ರ್ ಬೇಕೋ ಅಷ್ಟು ಲೀಟ್ರ್ ನೋಯ್. ಓಕೆ ನೋಡಿ ವೆರೈಟಿ ಸೈಜ್ ಹೆಮ್ಮಡಿ ಇರೋದು, ಪ್ಲೇನು ಹೆಮ್ಮಡು ಕಲೈ ಇರೋದು ಎಲ್ಲ ಇದೆ ನೋಡಿ. ದೊಡ್ಡದು 5 ಲೀಟ್ರ್ 10 ಲೀಟ್ರ್ 15 ಲೀಟ್ರ್ ಎಲ್ಲ. ಕುಕಿಂಗ್ ಮ್ಯಾಟ್ ಫಿನಿಶಿಂಗ್ದು 3-4 ಸೈಜ್ ಬರುತ್ತೆ ನೋಡಿ. ಡೈರೆಕ್ಟ್ ಯೂಸ್ ಮಾಡ್ಬೋದು. ಮ್ಯಾಟ್ ಫಿನಿಶಿಂಗ್ ಎಷ್ಟು ವೇಟ್ ಇದೆ ಅಂದ್ರೆ ಸಿಕ್ಕಾಪಟ್ಟೆ ವೇಟ್ ಇದೆ. ಇದರಲ್ಲಿ 3 ಸ್ಟೆಪ್ಸ್ ಇದೆ, ದೊಡ್ಡದು, ಮೀಡಿಯಂ ಸೈಜ್, ಸ್ಮಾಲ್ ಮುಸ್ಲ. ಓಕೆ, ಇದೇನು ಇಡ್ಲಿ ಪಾತ್ರೆನಾ? ಇಲ್ಲ ಪಾನ್ ಡಬ್ಬ. ಓಕೆ, ಅಲ್ಲೇ ಬನ್ನಿ ಡಬ್ಬ. ಕ್ಯಾರಿಯರ್ ಟಿಪ್ ಅನ್ನು 2 ಸ್ಟೆಪ್ಪು, ಇದರಲ್ಲಿ 3 ಸ್ಟೆಪ್ಪು, 2 ಎಲ್ಲ ಸೈಜ್ ಇದೆ. ಎಲ್ಲ ಲೆಡಲು, ಜಾರು, ಚೋಟು, ಚಮಚ, ಫುಲ್ ಬ್ರಾಸು, ವುಡನ್ ಹ್ಯಾಂಡಲು. ಆಮೇಲೆ ಎಲ್ಲ ನಮ್ಮದು ಜ್ಯೋತಿ ಸ್ಟಿಗರು ಎಲ್ಲ ಐಟಮ್ ಮೇಲೆ ಜ್ಯೋತಿ ಬ್ರ್ಯಾಂಡ್. ಆಮೇಲೆ ಕುಟಾಣಿ ನೋಡಿ, ನೈಸ್. ಅದರಲ್ಲೂ ಸೈಜ್ ಬರುತ್ತೆ, 10 ಸೈಜ್ ಬರ್ತದೆ ಟೋಟಲ್. ಆಮೇಲೆ ಅದೆಲ್ಲ ರೌಂಡ್ ಇರೋದು, ರೌಂಡ್ ದೊಡ್ಡದು ಎಲ್ಲ ಸೈಜ್, ಪ್ರತಿಯೊಂದು ಸೈಜ್ 0 ನಂಬರ್ ಅಂತ 10 ನಂಬರ್ ತನಕ. ಆಮೇಲೆ ದೋಸೆ ತವ ಮ್ಯಾಟ್ ಫಿನಿಶಿಂಗ್ ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು.
ಆಮೇಲೆ ಅಲ್ಲ ಜ್ಯೋತಿ ಬ್ರ್ಯಾಂಡು ಓಕೆ ರೋಟಿ ತವಾ ರೋಟಿ ತವ. ಅದೇ ಮತ್ತೆ ಕಲ್ಲ ಇರೋದು ದೋಸೆ ತವ, ಓಕೆ ದೋಸೆ ದೋಸೆದು. ಓಕೆ ಆಮೇಲೆ ತಿರ್ಗಾ ರೋಟಿದು ನೋಡಿ ಡಬಲ್ ಪೋಲಿಸ್ ಗೋಲ್ಡ್ ಫಿನಿಶಿಂಗ್ ದೋಸೆ ತವಾ ದೋಸೆ ತವ. ಅದೇ ಕಡಾಯಿ 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 ಅದೇ ನೋಡಿ ಅದೆಲ್ಲ ಕಾಪರು ಬ್ರಾಸು ಎಲ್ಲ ಇದೆ, ಕಲ್ಲಾಯಿ ಆಗಿರೋದು ಇದೆ. ಆಮೇಲೆ ಅದೇ ಮಸಾಲ ರೋಟಿ ಡಬ್ಬ, ರೋಟಿ ಡಬ್ಬ ರೋಟಿ ಡಬ್ಬ ಜಾಲಿ ಅದೆಲ್ಲ ಮಸಾಲ ಬಾಕ್ಸು, ಇದು ಮಸಾಲಾ ಬಾಕ್ಸ್ ಮಸಾಲ ಬಾಕ್ಸು ನೋಡಿ, ಮಸಾಲಾ ಬಾಕ್ಸ್ ಮಸಾಲ ಬಾಕ್ಸ್ ನೋಡಿ ಓ ನೈಸ್ ಸೇವನ್ ಅದು ಬರುತ್ತೆ ಓಕೆ ಪಾರ್ಟಿಷನ್. ಓಕೆ ಆಮೇಲೆ ನೋಡಿ ಈ ಥರ ಮ್ಯಾಟ್ ಫಿನಿಶಿಂಗ್. ಓ ನೈಸ್ ಸೂಪರ್ ಆಗಿದೆ ಆಮೇಲೆ ತಿರ್ಗಾ ರೋಟಿ ಡಬ್ಬ ಕಲ್ಲ ಇರೋದು. ಓಕೆ ಓಕೆ ಅದೆಲ್ಲ ಡಿಸೈನ್ ಅದೆಲ್ಲ ಡಿಸೈನ್ ನೋಡಿ ಕಲರ್ಸ್ ಇರೋದು, ಓಕೆ ಅದೆಲ್ಲ ಪಿಕಾಕು. ಪಿಕಾಕ್ ಆಮೇಲೆ ಪ್ರತಿಯೊಂದು ಸೈಜ್ ಓ ನೈಸ್ ನೈಸ್ ಚಿಕ್ಕದು ಸೈಜು. ಓಕೆ ಆಮೇಲೆ ಟೀ ಸಾಸ್ಪನ್, ಓಕೆ ಟೀ ಪಾತ್ರೆ ಟೀ ಪಾತ್ರೆ, ಅದ್ರಲ್ಲಿ ನೋಡಿ ಎಷ್ಟು ಸೈಜಸ್ ಅಲ್ಲಿ ಕೋಲ್ ಮತ್ತೆ ಕೆಲ design ಮ್ಯಾಟ್ ಇರೋದು ಈ ಥರ ನೋಡ್ಕೊಂಡು ಕಲ ಇರೋದು. ಅದೇ ನೋಡಿ ನೋಡಿ ಇದೆಷ್ಟು ಚೆನ್ನಾಗಿದೆ ನೋಡಿ, ಒಂಥರ ಯೂನಿಕ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಫ್ಯಾನ್ ಕಾಪರು ಬ್ರಾಸ್ ಕಾಪರ್ ಮತ್ತೆ ಬ್ರಾಸ್ ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ನೋಡಿ ಅದೆಲ್ಲ ನೋಡಿ 3 ಸ್ಟೆಪು. ಆಮೇಲೆ ಬ್ರಾಸು ಇದು ಇಟ್ಕೊಳ್ಳಿ ನೀವೇ. ಫುಲ್ ಬ್ರಾಸ್ ಓಕೆ ಕಲ ಇರೋದು, ಸ್ಮಾಲ್ ಬಿಗ್ ಸೈಜ್ ಬಿಗ್ ಸೈಜ್ ಮೀಡಿಯಂ. ಹಾಗೆ ಇದು ನೋಡಬಹುದು. ಏನಿದು ಅದೇ ಶುಗರ್ ಕಾಫಿ ಕಾಫಿ ಟೀ ಬಾಕ್ಸಸ್ ಬಾಕ್ಸಸ್ ಓಪನ್ ಮಾಡಿ. ಓ ನೋಡಿ ನೋಡ್ಕೊಳ್ಳಿ, ವಾವ್ ಎಷ್ಟು ಚೆನ್ನಾಗಿದೆ ನೋಡಿ, ಕ್ವಾಲಿಟಿ ನಂಬರ್ 1. ಓಕೆ ಮಸಾಲಾ ಬಾಕ್ಸ್ ಬಾಕ್ಸಸ್ ಗಿಫ್ಟ್ ಕೊಡೋದು, ಗಿಫ್ಟ್ ಬಾಕ್ಸಸ್. ಓ ಇದು ನೋಡಿ ಎಷ್ಟು ಚಿಕ್ಕದಾಗಿದೆ ಮಸಾಲಾ ಬಾಕ್ಸ್. ಮಸಾಲಾ ಬಾಕ್ಸ್ ನೋಡಿ. ಓ ನೈಸ್ ನೋಡಿ ಎಷ್ಟು ಚೆನ್ನಾಗಿದೆ. ಅದೆಲ್ಲ ಗಿಫ್ಟ್ ಪರ್ಪಸ್ ಐಟಮ್ಸ್. ಪರ್ಪಸ್ಗೆ ತುಂಬಾ ಚೆನ್ನಾಗಿದೆ. ಗಿಫ್ಟಿಂಗ್ ಪರ್ಪಸ್ಗೆ ಸ್ಮಾಲ್ ಟಿಫನ್ ಬಾಕ್ಸ್ ಚಿಕ್ಕದಾಗಿದೆ. ಈಗ ಯೂಶಲಿ ಮಕ್ಕಳಿಗೆ ಚಟ್ನಿ ಏನಾದ್ರು ಹಾಕಿ ಕಳ್ಸೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿದೆ. ನೈಸ್. ಅದೆಲ್ಲ ಕಾಪರ್ ಐಟಮ್ಸು, ಸೊ ನೀರು ಸ್ಟೋರ್ ಮಾಡಿ ನೀರು ಸ್ಟೋರ್ ಮಾಡೋದು, ಅದ್ರ ಒಳಗೆ ಕುಡಿದ್ರೆ ಚೆನ್ನಾಗಿರುತ್ತೆ ನೋಡಿ. ಅದೇ ಇಷ್ಟೇ ಅದ ಸ್ಮಾಲ್ ಹಲ್ಲ ಸೈಜ್ ಬರುತ್ತೆ, ವಿತ್ ಸ್ಟ್ಯಾಂಡು ವಿದೌಟ್ ಸ್ಟ್ಯಾಂಡು ಹಲ್ಲ ಇದೆ ನೋಡ್ಕೊಳ್ಳಿ. ಈ ಥರ ನೋಡಿ ಕಾಪರ್ ವಾಟರ್ ಬಾಟಲ್ ಅದರಲ್ಲೂ ಸೈಜ್ ಕೂಡ ಬರುತ್ತೆ. ಇಲ್ಲಿ ನೋಡಿ ಬಕೆಟ್ಸ್, ಕಾಪರ್ ಬಕೆಟ್, ಅದೇ ಮಗ್ಗು, ಮಗ್ಗು. ಇದು ನೋಡಿ cups. ಇದು ಬಾಟಲ್ ಅಲ್ಲಿ ಡಿಫರೆಂಟ್ ಡಿಸೈನ್ಸ್. ಓಕೆ ಆಮೇಲೆ ಕಲರ್ ಇರೋದು ವಾಟರ್ ಬಾಟಲ್ಸ್ ಓಕೆ ಕಾಪರ್ ಅಲ್ಲೇ. ಕಾಪರ್ ಅಲ್ಲ. ಓಕೆ ಆಮೇಲೆ ಚಂಬು ಚೊಂಬು ಕಲರ್ಸ್ ಓಕೆ ನೋಡಿ, ವೆರೈಟಿ ನೋಡ್ಕೊಳ್ಳಿ. ಓ ನೈಸ್ ನೈಸ್. ಅದೆಲ್ಲ ಹೆಮ್ಮಡಿ ಇರೋದು, ಹೆವಿ, ಲೈಟ್ ವೇಟ್ ಎಲ್ಲ ಬೇರೆ ಬೇರೆ ಡಿಸೈನ್ಸ್ ಇದೆ ನೋಡ್ಕೊಳ್ಳಿ. ಓಕೆ ಆಮೇಲೆ ಅದೇ ನೋಡ್ಕೊಳ್ಳಿ ಕಾಪರ್ ಜಾರ್ ಕಲರ್ ಇರೋದು ವಿತ್ ಗ್ಲಾಸು, ಅದು ಜಾರ್ಸು. ಆಮೇಲೆ ವಾಟರ್ ಬಾಟಲ್ ಸೆಟ್ಟು ನೋಡ್ಕೊಳ್ಳಿ, ವಾಟರ್ ಬಾಟಲ್ ಸೆಟ್ ಸೆಟ್ಟು ಗಿಫ್ಟಿಂಗ್ ಗಿಫ್ಟ್ ನೋಡ್ಕೊಳ್ಳಿ. ಫುಲ್ ಕಂಪ್ಲೀಟ್ ಸೆಟ್ ಬರುತ್ತೆ ಇದು. ಓಕೆ ಓಕೆ ಅದು ಬ್ರಾಸ್ ಗ್ಲಾಸು ನೋಡು, ಡಿಸೈನ್ಸು. ಓಕೆ ಆಮೇಲೆ ರೋಟಿ ಮಾಡೋದು, ಓಕೆ ಅದೆಲ್ಲ ರೋಟಿ ಮಾಡೋದು ಸಕ್ಲೆ. ಮತ್ತೆ ಇದು ಮಣಿ, ರೋಟಿ ಮಾಡೋ ಮಣಿ. ವಾವ್ ನೈಸ್. ಆಮೇಲೆ ಕಾಪರ್ ಹಂಡಿ ನೋಡ್ಕೊಳ್ಳಿ, ಎಲ್ಲ ಸೈಜ್ ಪ್ರತಿಯೊಂದು ಸೈಜು ಓಕೆ ಕಲಾಯಿ ಆಗಿರೋದು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಆ ಥರ ಕಾಫಿ ಫಿಲ್ಟರ್ ಓಕೆ ಫಿಲ್ಟರ್ ಕಾಫಿ ಫಿಲ್ಟರ್ ಓಕೆ ದೊಡ್ಡ ಸೈಜ್, ದೊಡ್ಡದು ಸೈಜ್. ಓಪನ್ ಮಾಡಿ. ಓ ನೈಸ್ ನೋಡಿ. ನೈಸ್. ಓಕೆ ಆಮೇಲೆ ಇಡ್ಲಿ ಪಾತ್ರೆ, ಇಡ್ಲಿ ಕುಕ್ಕರ್ಸು 4 ಪ್ಲೇಟ್ ಇರೋದು, 6 ಪ್ಲೇಟ್ ಇರೋದು ಎಲ್ಲ ಸೈಜ್ ಬರುತ್ತೆ. ಓ ಇಲ್ಲಿ ನೋಡಿ ವಿತ್ ವಿಶಲ್ ಇದೆ. ಇದಕ್ಕೆ ಪ್ಲೇಟು ಕಲಾಯಿ ಆಗಿರೋದು. ಓಕೆ ನೈಸ್. ಗ್ಲಾಸ್ ಅಲ್ಲಿ ಕಾಪರ್ ಆ್ಯಂಡ್ ಸ್ಟೀಲು, ಕಾಪರ್ ಅಂಡ್ ಸ್ಟೀಲ್ ಅಲ್ಲಿ ಥಾಲಿ ಸೆಟ್ಟು, ಥಾಲಿ ಸೆಟ್. ಕಂಚಿಂದು ಥಾಲಿ ಸೆಟ್. ಇದರಲ್ಲಿ ತಟ್ಟೆ, ಲೋಟ, ಜಾಮೂನ್ ಬಟ್ಲು, ಸ್ಪೂನ್ಸ್ ಎಲ್ಲ ಇದೆ. ವೆಯ್ಟ್ ಅಂತೂ ತುಂಬಾನೇ ಇದೆ. ಸೊ ಇದು ಬ್ರಾಸ್ ಗೋಲ್ಡ್ ಕಲೆಕ್ಷನ್ ಅಲ್ಲಿ ಇದೆ. ಹಾಗೆ ಇಲ್ಲಿ ನೋಡಿ ಇದು ಇನ್ನೊಂದು ಡಿಸೈನ್ ಇದೆ, ಇದ್ರಲ್ಲೂ ಅಷ್ಟೇ ಲೋಟ, ಇದು ಸ್ಟೀಲ್ ಮಿಕ್ಸ್ ಆಗಿದೆ. ಸ್ಟೀಲ್ ಮಿಕ್ಸ್, ಫೋರ್ಕು, ಜಾಮೂನ್ ಬೌಲ್ಸು ಎಲ್ಲದೂ ಇದೆ. ನೋಡಿ ಸ್ಪೂನ್ ಇಂದು ಸ್ಟ್ಯಾಂಡು ಫುಲ್ ಎಲ್ಲ ಕಾಪರ್ ಸ್ಪೂನ್ಸ್ ಇದೆ, ಫೋರ್ಕ್ ಇದೆ, ಹಾಗೆ ಚಾಕು ತರದಿದೆ, ಇದೆಲ್ಲ ಸ್ಟ್ಯಾಂಡ್ ಇದೆ. ಸೊ ನೀವೇನಾದ್ರು ಗಿಫ್ಟಿಂಗ್ ಪರ್ಪಸ್ ಗೆ ನೋಡ್ತಾ ಇದ್ರೆ ಇಲ್ಲಿ ನೋಡಿ ವಿತ್ ಬಾಕ್ಸ್ ಬರುತ್ತೆ. ಇದು ಡೈರೆಕ್ಟ್ ಮನೆಗೆ ಯೂಸ್ ಮಾಡ್ಬೋದು. 2 ಬೌಲ್ಸ್ ವಿತ್ ಸ್ಪೂನ್ಸ್, ಸರ್ವಿಂಗ್ ಬೌಲ್ಸ್. ಅದೇ ನೋಡಿ ಸರ್ವಿಂಗ್ ಬೌಲ್ಸ್, ಸರ್ವಿಂಗ್ ಮಸಾಲಾ ಬಾಕ್ಸ್ ತರ, ಮಸಾಲಾ ಬಾಕ್ಸ್ ತರ ಡಿಫರೆಂಟ್ ಆಗಿದೆ. ಇದು ಸರ್ವಿಂಗ್ ಗೆ ಚೆನ್ನಾಗಿದೆ. ವಾಟರ್ ಜಗ್ಗು, ವಾಟರ್ ಜಗ್ಗು, 6 ಲೋಟ, ಡಿಸೈನ್ ಆಗಿರುವಂತ ಕಪ್ಸು ಫುಲ್ ಸೆಟ್ ಬರುತ್ತೆ. ಅಷ್ಟೇ ಇಲ್ಲಿ ಇನ್ನೊಂದು ಡಿಫರೆಂಟ್ ಆಗಿದೆ. ಇದೆಲ್ಲ ಗಿಫ್ಟಿಂಗ್ ಪರ್ಪಸ್ಗೆ ಮನೆ ಯೂಸ್ ಮಾಡೋಕ್ಕೂ ತುಂಬಾ ಚೆನ್ನಾಗಿದೆ. ಇದು ನಾವು ಇವಾಗ ಬಂದಿರೋದು ಸೆಕೆಂಡ್ ಬಿಲ್ಡಿಂಗು. ಇಲ್ಲಿ ಟೋಟಲ್ ಆಗಿ 6 ಫ್ಲೋರ್ ಅಲ್ಲಿ ವೆರೈಟೀಸ್ ಆಫ್ ಬ್ರಾಸ್ ಅಂಡ್
ಕಾಪರ್ ಐಟಮ್ಸ್ ಇದೆ. ಬಾಸ್ಕೆಟು ಓಕೆ ಫ್ಲವರ್ ಬಾಸ್ಕೆಟ್ಲೆ ಡಿಸೈನ್ಸ್ ನೋಡ್ಕೊಳ್ಳಿ. 2 ಇಲ್ಲ 10 ಡಿಸೈನ್ಸ್ ಇದೆ ಟೋಟಲ್ ನೋಡಿ. ಡಿಸೈನ್ಸು ಕಾರ್ವಿಂಗ್ ಇರೋದು ಅದೆಲ್ಲ. ಆಮೇಲೆ ಮರ ಬ್ರಾಸ್ ಮರ 3-4 ಸೈಜ್ ಬರುತ್ತೆ. ಓಕೆ. ಆಮೇಲೆ ಬೆನ್ನಿಗೆ ಹಿತ್ತಾಳೆ ಬೆನ್ನಿಗೆ ಅದು ನೋಡ್ಕೊಳ್ಳಿ ಎಲ್ಲ ಜ್ಯೋತಿ ಸ್ಟಿಗರ್ಸ್. ಆಮೇಲೆ ಕಲ್ಲ ಇರೋದು ಪಾತ್ರೆ ನೋಡಿ ಸೈಜ್ 10 ಸೈಜ್ ಬರುತ್ತೆ ಟೋಟಲ್. ಅದೆಲ್ಲ ಟೋಟಲ್ ಸ್ಟೆಪ್ ಬೈ ಸ್ಟೆಪ್ಪು. ಆಮೇಲೆ ಅದೇ ಎಲ್ಲ ದೇವಸ್ಥಾನಕ್ಕೆ ಯೂಸ್ ಆಗೋದು ಐಟಮ್ಸ್ ನೋಡಿ. ಈ ಥರ ಹ್ಯಾಂಡಲ್ ಇರೋದು. ಆಮೇಲೆ ಧಾರ ಪಾತ್ರ ಅಭಿಷೇಕ ಮಾಡ್ತಾರಲ್ಲ ದೇವಸ್ಥಾನಕ್ಕೆ ಆ ಥರ. ಆಮೇಲೆ ಹಿತ್ತಾಳೆ ಅದೇ ನೋಡಿ ಕಲಾಯಿ ಆಗಿರೋದು ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಓಕೆ. ಅದೇ ಹೆಪ್ಪಲ್ ನೀರು ತುಂಬೋದು, ನೀರು ತುಂಬು ಹಿಡ್ಬೇಕು. ಆಮೇಲೆ ಕಲಾಯಿ ಇರೋದು ಕಾಪರ್ ಪಾತ್ರೆ. ಆಮೇಲೆ ಹಿತ್ತಾಳೆ ಪಾತ್ರೆ ನೋಡಿ ಹೆವಿ ಕಲಾಯಿ ಇರೋದು, ಲೈಟ್ ವೇಟ್ ಹೆವಿ ಎಲ್ಲ ಇದೆ. ಚಂಬು ಬರಾತ್ ಚಂಬು ಸೈಜ್ ಪ್ರತಿಯೊಂದು ಸೈಜು. ಆಮೇಲೆ ಹಿತ್ತಾಳೆ ಚಂಬು ಕಳಸ್ ಲೋಟ ಎಂಬೂಜಿರೋದು ಅದೆಲ್ಲನೂ ಕೂಡ 10 ಸೈಜ್ ಇದೆ. ಡೈಮಂಡ್ ದೀಪ ಗಿಫ್ಟ್ ಕೊಡೋದು, ರಿಟರ್ನ್ ಗಿಫ್ಟ್ ಐಟಮ್ ಅದೆಲ್ಲನೂ ಸೈಜ್ ಬರುತ್ತೆ, 3-4 ಸೈಜ್ ಬರುತ್ತೆ ಟೋಟಲ್. ಇವಾಗ ನೋಡಿದ ಅಷ್ಟು ವೆರೈಟೀಸ್ ಅಲ್ಲಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಸಿಗುತ್ತೆ. 1000-2000 ಎಷ್ಟಾದ್ರೂ ಬಲ್ಕ್ ಆರ್ಡರ್ಸ್ ಅಲ್ಲಿ ಆದ್ರೂ ಸಿಗುತ್ತೆ. ನೋಡಿ ಎಷ್ಟು ಕಲೆಕ್ಷನ್ಸ್ ಅಲ್ಲಿ ಇದೆ, ಡಿಫ್ರೆಂಟ್ ಸೈಜ್ ವೆರೈಟೀಸ್ ಅಲ್ಲಿ ಎಲ್ಲ ಇದೆ. ಸರ್ ಇವಾಗ ಏನ್ ಕಲೆಕ್ಷನ್ ಪೂಜಾ ಐಟಮ್ಸು ಗಿಫ್ಟ್ ಐಟಮ್ಸು ಎಲ್ಲ ತೋರಿಸ್ತೀವಿ ನೋಡಿ. ಅದೇ ನೋಡಿ ತಟ್ಟೆ ಲೆಗ್ ಇರೋದು, ಪೂಜೆ ತಟ್ಟೆ ಕೆಳಗಡೆ ಲೆಗ್ ಇರೋದು. ಓಕೆ. ಅದೆಲ್ಲ ಹ್ಯಾಂಡಲ್ ಇರೋದು, ಅದೆಲ್ಲ ಗಿಫ್ಟ್ ಪರ್ಪಸ್ಗೆ ಯೂಸ್ ಆಗುತ್ತೆ. ಅದೆಲ್ಲ ನೋಡಿ ಕಾಪರ್ ತಟ್ಟೆ ಅದೇ. ಆಮೇಲೆ ಮ್ಯಾಟ್ ಫಿನಿಶಿಂಗ್ ಇರೋದು ನೋಡಿ. ಆಮೇಲೆ ಆರತಿ ಸೆಟ್ಟು ಪೂಜಾ ಮಾಡೋದು. ಓಕೆ. ಆಮೇಲೆ ಅದೆಲ್ಲ ಡಿಸೈನ್ಸು ಲೈಟ್ ವೇಟು ಹೆವಿ. ಆಮೇಲೆ ಕಳಸ ಅದೆಲ್ಲ ಮನೆಗೆ ಯೂಸ್ ಮಾಡೋದು ಆ ಥರ. ಆಮೇಲೆ ಆರತಿಗಳು ನಾಗ ಆರತಿ, ಚಕ್ರ ಆರತಿ, ಶಂಖ ಆರತಿ, ನಾಗ ಆರತಿ ಅದೆಲ್ಲ ದೇವಸ್ಥಾನಕ್ಕೆ ಯೂಸ್ ಆಗೋದು. ಈ ಥರ ಕುಂಭ ಆರತಿ ಹಿಂಗೆ ಮಾಡೋದು, ಆಯಿಲ್ ಹಾಕೋದು ಅದ್ರ ಒಳಗೆ ದೀಪ ಒಳಗೆ. ಆಮೇಲೆ ಕಳಸ ಹೆವಿ ಕಳಸ ಅದೆಲ್ಲ ಎಲ್ಲ ಸೈಜ್ ಸಿಕ್ಕತ್ತೆ, 10 ಸೈಜ್ ಸಿಕ್ಕತ್ತೆ. ಆಮೇಲೆ ಹವನ್ ಕುಂಡ ಹವನ ಮಾಡೋದು, ಹೋಮ ಅದೇ ಬರಾಸ್ಲೆ 3-4 ಸೈಜ್ ಇರೋದು. ಆಮೇಲೆ ಈ ಥರ ಬೇಕು ಅಂದರೆ ಕಾಪರ್ ಒಳಗನು ಸಿಕ್ಕತ್ತೆ, ಎಲ್ಲ ಸೈಜ್ ಪ್ರತಿಯೊಂದು ಸೈಜು. ಅಭಿಷೇಕ ಮಾಡೋದು, ತಾರಾಪಾತ್ರ ಸ್ಟ್ಯಾಂಡು, ಕಾಪರ್ ಪಾವು ಚೇರ್ ಹೇಳ್ತೀವಿಲ್ಲ ಬರಾಸು ಕಾಪರು ಗುಡ ಸಿಕ್ಕತ್ತೆ ಎಲ್ಲ. ಆಮೇಲೆ ಪಂಚ್ ಪಾತ್ರೆ ತೀರ್ಥ ಕೊಡೋದು, ಹಿತ್ತಾಳೆ ತಾಮ್ರ ಎಲ್ಲ ಸಿಕ್ಕತ್ತೆ ನೋಡಿ. ಅದೇ ತಾಮ್ರ. ಆಮೇಲೆ ಈ ದೀಪ ವಾಸ್ತು ದೀಪ ಅದೆಲ್ಲ ದೀಪ ಇರೋದು, ಅದೆಲ್ಲ ರೌಂಡ್ ಇರೋದು ಬೇಕು ಅಂದರೆ ಅದನ್ನು ಸಿಕ್ಕತ್ತೆ. ಬಲ್ಲ ಕ್ವಾಲಿಟೀಸ್ ನೋಡಿ. ಈ ಸ್ಟೆಪ್ ದೀಪ 2 ಸ್ಟೆಪ್ಪು, 3 ಸ್ಟೆಪ್ಪು, 4 ಸ್ಟೆಪ್ಪು, 5 ಸ್ಟೆಪ್ಪು, 7 ಸ್ಟೆಪ್ಪು, ಲೈಟ್ ವೇಟು ಹೆವಿ ಎಲ್ಲ ಸಿಕ್ಕತ್ತೆ ನೋಡಿ. ಈ ಥರ ಪಂಚ್ ಪಾತ್ರೆ, ಈ ಥರ ಚಂಬು ಡಿಸೈನ್ ಇರೋದು, ಈ ಥರ ಗೆಂಡೆ ದೇವಸ್ಥಾನಕ್ಕೆ ಯೂಸ್ ಆಗೋದು, ಕಾಫಿ ಡಬ್ರ ಕಾಫಿ ಕುಡಿಯೋದು. ಓಕೆ. ಈ ಥರ ಚಂಬುಗಳು, ಈ ಥರ ಗೆಂಡೆ ದೇವಸ್ಥಾನಕ್ಕೆ ಯೂಸ್ ಮಾಡೋದು ಆ ಥರ. ಪಾವು ಚೇರು ಬರಾಸ್ಲೆ ನೋಡ್ಕೊಳ್ಳಿ. ಆಮೇಲೆ ಅದೇ ಕಳಸ ನೋಡ್ಕೊಳ್ಳಿ ಡಿಸೈನ್ ಇರೋದು, ದೇವ್ರಿಗೆ ಯೂಸ್ ಮಾಡೋದು. ಹಿಂಗೆ ಮಾಡ್ತಾರಲ್ಲ ದೇವ್ರು. ಹಾಂ. ಅದೇ ಕರ್ಪೂರ ಆರತಿ ಅದೆಲ್ಲ ನೋಡಿ. ಆರತಿಗಳು ಥರಿ ಆರತಿ, 5 ಆರತಿ, 7 ಆರತಿ, 9 ಆರತಿ ಕೂಡ ಎಲ್ಲ ಇದೆ ನೋಡಿ. ಅದೆಲ್ಲ ಡಿಸೈನ್ ಡಿ ಆರತಿ ಅದೆಲ್ಲ ಇದೆ. ಅದೇ ಪೀಠಗಳು ನೋಡಿ ಎಲ್ಲ ಸೈಜ್ ಪ್ರತಿಯೊಂದು ಸೈಜ್ 12-20 ಸೈಜ್ ಇದೆ ಟೋಟಲ್. ಅದೇ ಸಿಂಹಾಸನ ದೇವಸ್ಥಾನ ಕೂರಿಸ್ತಾರಲ್ಲ ಆ ಥರ. ಸ್ಕ್ವೇರ್ ಪೀಠ ಅದೆಲ್ಲ ಪೀಠ ಇರೋದು, ಡಿಸೈನ್ಸ್ ಇರೋದು, ರೌಂಡ್ ಇರೋದು ಅದೆಲ್ಲ ಪ್ರತಿಯೊಂದು ಸೈಜು. ರೆಡ್ ಹೆಂಗಲು ಅದೆಲ್ಲ ಸಿಂಹಾಸನ ನೋಡಿ. ಈ ಥರ ಡಿಸೈನ್ ಅದ್ರ ಒಳಗೆ 10 ಡಿಸೈನ್ ಇದೆ ಟೋಟಲ್. ಆಮೇಲೆ ಪೀಠ ಸೀಟ್ ಪೀಠ ನೋಡಿ, ಪ್ಲೇನ್ಲೆ ನೋಡಿ. ರೆಡ್ ಹೆಂಗಲು ಸ್ಕೋರು ಅದೆಲ್ಲ ಇದೆ. ಅದೇ ಫ್ಲೋರ್ ವಾಚ್ ಡೆಕೋರೇಷನ್ ಮಾಡೋದು, ಬ್ಲ್ಯಾಕ್ ಕಲರು, ಹಿತ್ತಾಳೆ ಕಲರು ನೋಡಿ. ಅದೇ ಬ್ಲ್ಯಾಕ್ ಕಲರು ಪ್ರತಿಯೊಂದು ಕಲರ್ ಮಾಡ್ಬೋದು ನೋಡಿ ಅದ್ರ ಒಳಗೆ. ಆಮೇಲೆ ಲೆಕ್ಕರ್ ಹಿಂಗದು ಅದೇ ಈ ಥರ
ಈ ಥರ ನೋಡ್ಕೊಳ್ಳಿ, ಡಿಫ್ರೆಂಟ್ ಈಗ ದೀಪಗಳಲ್ಲಿ ದೀಪ ನೋಡ್ಕೊಳ್ಳಿ, ಈ ಥರ ದೀಪ ಆಯಿಲ್ ಹಾಕಿ ಹಿಂಗೆ ದೀಪ ಮಾಡ್ಬೋದು. ಅದೇ ಸ್ಟೆಪ್ ದೀಪ 2 ಸ್ಟೆಪ್ 3 ಸ್ಟೆಪ್ 5 ಸ್ಟೆಪ್ 7 ಸ್ಟೆಪ್ ಪಿಕಾಕ್ ಇರೋದು, ಪಿಕಾಕ್ ಒಳಗೆ ಸ್ಟೆಪ್ ದೀಪ. ಆಮೇಲೆ ಈ ಥರ ವೇಲ್ ದೀಪ, ವೇಲು ಅದೆಲ್ಲ ನೋಡಿ ಡಿಸೈನ್ಸ್ ಇರೋದು. ಆಮೇಲೆ ದೊಡ್ಡದು ದೀಪ, ದೊಡ್ಡದು ಸ್ಟೆಪ್ ದೊಡ್ಡ ಸೈಜ್ ಅಲ್ಲಿ ಬೇಕಾದ್ರೆ ಏನಿಲ್ಲ ಅಂದ್ರೆ ಒಂದು 3-4 ಫೀಟ್ ತನಕ 5 ಫೀಟ್ 6 ಫೀಟ್ 5-6 ಫೀಟ್ ತನಕನೂ ದೀಪಗಳಿದೆಯಾ ನೋಡಿ. ಎಷ್ಟು ಅದಲ್ಲ ಸ್ಟೆಪ್ ಬೇಕು ಅಂದ್ರೆ ನೋಡ್ಕೊಳ್ಳಿ, ಸ್ಟೆಪ್ನು ಇದೆ. ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ನೋಡಿ, ಒಂದ್ ಸ್ಟೆಪ್ ಅಲ್ಲೂ 4-5 ಈಗ ಯೂಶಲಿ ದೇವಸ್ಥಾನಗಳಲ್ಲೆಲ್ಲ ಇರುತ್ತಲ್ವಾ, ಕಾರ್ತಿಕ ದೀಪೋತ್ಸವದಲ್ಲಿ ಯೂಸ್ ಮಾಡೋ ತರ. ಹಾಗೆ ಆರತಿಗಳಲ್ಲಿ ದೊಡ್ಡದು ಸ್ಟೆಪ್ ಆರತಿ ಸೈಜ್ ಚಿಕ್ಕದು ದೊಡ್ಡದು ಎಲ್ಲ ಸಿಕ್ಕತ್ತೆ. 21 ದೀಪ 31 ದೀಪ 51 108 ಈ ತರ ಅಲ್ಲ ನೋಡಿ. ಆರತಿಗಳು ಎಲ್ಲ ಆರತಿ ಅಷ್ಟು ವೆರೈಟಿ ಇದೆ ಟೋಟಲ್. ಅದೇ ಧೂಪದ ಆರತಿ ಮುಸ್ಲ ಇರೋದು, ಅದೇ ಈ ತರ ಅದೆಲ್ಲ ಧೂಪದು ಏಕ್ ಆರತಿ ನೋಡಿ. ಆಮೇಲೆ ರೈಸ್ ಪಲ್ಟ ಎಲ್ಲ ಸೈಜ್ ಇದೆ. ಮತ್ತೆ ಪಲ್ಟಗಳು ನೋಡಿ, ರೈಸ್ ಸೋಮಸೂತ್ರ ಅಭಿಷೇಕ ಮಾಡ್ತಾರಲ್ಲ, ಅದೇ ಹಿತ್ತಾಳ ಪೂಜಾ ಪೆಟ್ಟಿಲ್ಲ ಅದೆಲ್ಲ ಇಸ್ಕೋರ್ ಬೇಕು ಅಂದ್ರೆ ಈ ತರ ಇದೆ. ಆಮೇಲೆ ಈ ತರ ಗೌರಿ ಬಾಕ್ಸು, ಈ ತರ ಡಮರು ಈ ತರ. ಆಮೇಲೆ ಇದು ಬಾಕು ಎಲ್ಲ ತುಳಸಿ ಕಟ್ಟ ಚಿಕ್ಕದು. ಅದೇ ಹರಿಗೆ ಪಾತ್ರ ಕಾಪರ್ ಗುಡ ಸೈಜ್ ಇದೆ ಅಲ್ಲ. ಆಮೇಲೆ ಚುಮೋಕ ಅರಿಶಿನ ಕುಂಕುಮದು 3 ಇರೋದು 4 ಇರೋದು. ಆಮೇಲೆ ಈ ತರ ಡಿಸೈನ್ ಅದೆಲ್ಲ 3 ಇರೋದು ನೋಡ್ಕೊಳ್ಳಿ ನೋಡಿ. ಡಬ್ಬಿಗಳು ಗಿಫ್ಟ್ ಕೊಡೋದು ಈ ತರ ಐಟಮ್ಸು. ಏಕ್ ಆರತಿ ಅದು ಹೆಪ್ಪಲ್ದು ನೋಡ್ಕೊಳ್ಳಿ. ಡಬ್ಬಿಗಳು ನೋಡಿ ಡಿಫ್ರೆಂಟ್ ಉದ್ಬತ್ತಿ ಹಾಕೋದು, ತುಳಸಿ ದೀಪ ಈ ತರ ಬಟ್ಲುಗಳು ಎಲ್ಲ ಗಿಫ್ಟ್ ಕೊಡೋದು ಐಟಮ್ಸು. ಸಂಕ್ ಪ್ಲೇಟು 3 ಸೈಜ್ ಇದೆ ನೋಡ್ಕೊಳ್ಳಿ. ಸಂಕ್ ಪ್ಲೇಟು ಅದೇ ಎಲ್ಲ ಉರ್ಲಿಗಳು. ಸೊ ದೇವಸ್ಥಾನದಲ್ಲಿ ಯೂಸ್ ಮಾಡುವಂತ ತ್ರಿಶೂಲ, ಗದೆ, ಅದು ಕೂಡ ಎಲ್ಲಾ ರೀತಿಯ ಶಿವನಿಗೆ ಬೇಕಾದಂತ ಐಟಮ್ಸ್ಗಳು. ಹಾಗೆ ಆರತಿ ದೀಪಗಳು ಎಲ್ಲಾ ರೀತಿಯ ವೆರೈಟೀಸ್ ಕೂಡ ಇಲ್ಲಿದೆ. ಸೊ ನೀವಿಲ್ಲಿ ನೋಡ್ತಾ ಇರೋದು ಹೋಮು, ಆಮೇಲೆ ಸ್ವಸ್ತಿಕ್ಕು, ಹಾಗೆ ಏಸು ಕ್ರಿಸ್ತಂದು ಪ್ರತಿಯೊಂದು ರೀತಿಯಲ್ಲೂ ಇದೆ. ಹಾಗೆ ಸಿಂಗಲ್ ದೀಪಗಳಲ್ಲೂ ಕೂಡ ಚಿಕ್ಕ ಸೈಜಿಂದ ದೊಡ್ಡ ಸೈಜ್ ತನಕ ಎಲ್ಲ ರೀತಿಯ ಸೈಜ್ಗಳು ಮತ್ತು ಡಿಫ್ರೆಂಟ್ ಡಿಸೈನಲ್ಲಿದೆ. ನೀವು ನೋಡೋ ಹಾಗೆ ದೀಪಗಳಲ್ಲೂ ಅಷ್ಟೇ ತುಂಬ ವೆರೈಟೀಸ್ ಆಫ್ ದೀಪ ಇದೆ. ಇಷ್ಟೊಂದು ವೆರೈಟೀಸ್ ನೀವು ಯಾವ ಶಾಪಲ್ಲೂ ನೋಡೋಕ್ಕಾಗೋದೇ ಇಲ್ಲ. ಇವ್ರದ್ದೇ ಹೋಲ್ಸೇಲ್ ಮತ್ತು ಇವರೇ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ನಿಮಗೆ ಎಲ್ಲ ರೀತಿಯ ವೆರೈಟೀಸ್ ಕೂಡ ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡೋದಾದರೆ ಬೌಲ್ಸ್, ಫ್ಲವರ್ ಬ್ಯಾಸ್ಕೆಟ್, ಅದರಲ್ಲೂ ಕೂಡ ಅಷ್ಟೇ ಚಿಕ್ಕದು ದೊಡ್ಡದ್ರಿಂದ ಹಿಡಿದು ಡಿಸೈನು ಪ್ಲೈನ್ ಅಂತ ಸುಮಾರು ವೆರೈಟೀಸ್ ಇದೆ. ಪೇಂಟೆಡ್ ವೆರೈಟೀಸಲ್ಲಿ ಎಲ್ಲ ರೀತಿಯಲ್ಲೂ ಇದೆ, ಕಮಲ ಶೇಪಲ್ಲೆಲ್ಲ. ಹಾಗೆ ಇಲ್ಲಿ ನೋಡಿ ನಾಗಪ್ಪಂದು ವಿಗ್ರಹ, ಹಾಗೆ ದೊಡ್ಡ ದೀಪಗಳು ಅಪ್ ಟು 6 ಫೀಟ್ ತನಕನೂ ಸಿಗತ್ತೆ. ಇಲ್ಲೆಲ್ಲ ಜಸ್ಟ್ ಸ್ಯಾಂಪಲ್ ಪೀಸಸ್ ಅಷ್ಟೇ ನಾವು ತೋರಿಸ್ತಾ ಇರೋದು. ಇಲ್ಲಿ ನೋಡಿ ಹ್ಯಾಂಗಿಂಗ್ ದಿಯಾ ಕೂಡ ಇದೆ. ಇಲ್ಲಿ ಗಿಫ್ಟಿಂಗ್ ಪರ್ಪಸ್ಗೆ ನಿಮಗಿಲ್ಲಿ ತುಂಬಾ ಆಪ್ಷನ್ಸ್ ಅವೈಲಬಲ್ ಇದೆ. ಕಾಮಾಕ್ಷಿ ದೀಪಗಳಲ್ಲಿ ನೋಡಿ ಎಷ್ಟು ಕಾಮಾಕ್ಷಿ ದೀಪ ಡಿಸೈನ್ಸ್ ಇದೆ, ವೆರೈಟೀಸ್ ಇದೆ, ಅಷ್ಟಲಕ್ಷ್ಮಿ ಡಿಸೈನ್ಸ್ ಇದೆ. ಹಾಗೆ ಇಲ್ಲಿ ನೋಡಿ ಫುಲ್ಲು ಸ್ಟಾಕ್ ಅವೈಲಬಲ್ ಇದೆ. ಬಲ್ಕ್ ಆರ್ಡರ್ಸ್ ಕೂಡ ಅವೈಲಬಲ್ ಇರುತ್ತೆ. ಸೊ ಶಾಪ್ನ ವಿಸಿಟ್ ಮಾಡೋದನ್ನು ಮರಿಬೇಡಿ. ಸೊ ಇವಾಗ ನೀವು ನೋಡ್ತಾ ಇರೋದು ವೆರೈಟೀಸ್ ಆಫ್ ಪ್ಲೇಟ್ಸಲ್ಲೂ ಕೂಡ ನೀವು ನೋಡೋದಾದರೆ ಚಿಕ್ಕದ್ರಿಂದ ಹಿಡಿದು ದೊಡ್ಡದ ತನಕ ಎಷ್ಟು ವೆರೈಟೀಸ್ ಆಫ್ ಪ್ಲೇಟ್ಸ್ ಇದೆ. ಇಲ್ಲಿ ನೋಡಿ ಡಿಸೈನಲ್ಲಿದೆ. ಕಂಪ್ಲೀಟ್ ಈ ಫ್ಲೋರ್ ಫುಲ್ಲು ಪ್ಲೇಟ್ಸ್ ಇದೆ. ಇಲ್ಲಿ ನೋಡಿ ಕಂಪ್ಲೀಟ್ ಬ್ರಾಸ್, ಹಿತ್ತಾಳೆ, ಹಾಗೆ ಇಲ್ಲಿ ನೋಡಿ ಸ್ಕ್ವಯರು, ರೌಂಡು, ಆಮೇಲೆ ಲೋಟಸ್ ಶೇಪು, ಎಲ್ಲ ರೀತಿಯ ಡಿಸೈನ್ಸ್ ಇದೆ. ಇಲ್ಲಿ ನೋಡಿ ರೆಕ್ಟ್ಯಾಂಗಲ್ ಶೇಪಲ್ಲಿ, ಸ್ಕ್ವಯರ್ ಶೇಪಲ್ಲಿ ವಿತ್ ನೋಡಿ ಬಾರ್ಡರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಡಿಸೈನ್ಸ್ ಮಾಡಿದ್ದಾರೆ. ಅದರಲ್ಲೂ ನೋಡಿ ಎಷ್ಟು ವೆರೈಟೀಸ್ ಇದೆ. ಇಲ್ಲಿ ನೋಡಿ ಒಂಥರ ಡಿಸೈನ್ ಆಗಿರೋವಂಥ ಪ್ಲೇಟ್ಸು, ಅದರಲ್ಲೂ ಅಷ್ಟೇ ಸಾಕಷ್ಟು ವೆರೈಟೀಸ್ ಇದೆ. ಸೈಜಸ್ ಅಂತೂ ನೀವು ನೋಡ್ಬೋದು, ಚಿಕ್ಕ ಸೈಜಿಂದ ದೊಡ್ಡ ಸೈಜ್ ತನಕ ತುಂಬಾ ಇದೆ ವೆರೈಟೀಸ್ ಅಂತೂ. ಇಲ್ಲಿ ನೋಡಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಶೈನಿಂಗ್ ಆಗಿದೆ, ಕ್ವಾಲಿಟಿ ಹೇಗಿದೆ, ಮತ್ತು ತೂಕ ಅಂತೂ ತುಂಬಾ ಚೆನ್ನಾಗಿದೆ.
ಸಕ್ಕತ್ತಾಗಿದೆ ನೋಡಿ, ಎಷ್ಟು ವೆರೈಟೀಸ್ ಇದೆ ನೋಡಿ. ನಿಮಗೆ ಯಾವ ಥರ ವೆರೈಟೀಸ್ ಬೇಕೋ ನೀವು ಆ ಥರ ತೊಗೋಬೋದು. ಇಲ್ಲಿ ನೋಡಿ ಈ ಪ್ಲೇಟಲ್ಲಿ ಗಣೇಶನ ಡಿಸೈನ್ ಇದೆ. ಹಾಗೆ ಗಣೇಶನ ಡಿಸೈನಲ್ಲಿ ಇನ್ನೊಂದು ಥರ ಡಿಸೈನು, ಇದರಲ್ಲಿ ಡಾಟ್ ಡಾಟ್ ಡಿಸೈನ್ಸು, ಹಾಗೆ ತುಂಬ ವೆರೈಟೀಸಲ್ಲಿ ಡಿಸೈನ್ಸ್ ಇದೆ. ಇಲ್ಲಿ ನೋಡಿ ಫುಲ್ಲು ಶಾಪ್ ಫುಲ್ ಇದು ಒಂದು ಫ್ಲೋರ್ ಫುಲ್ ಕಂಪ್ಲೀಟ್ ಪ್ಲೇಟ್ಸೆ. ಇಲ್ಲಿ ನೋಡಿ ಇದೆಲ್ಲ ಸ್ವಲ್ಪ ಚಿಕ್ಕದು ಹೋಮು. ಹಾಗೆ ಇನ್ನು ಇಲ್ಲಿ ನೋಡೋದಾದರೆ ಇಲ್ಲಿ ನೋಡಿ ಗಣೇಶ, ಹಾಗೆ ಇನ್ನೊಂದು ಲೈಟ್ ವೆಯ್ಟ್, ಇದೆಲ್ಲ ಲೈಟ್ ವೆಯ್ಟಲ್ಲಿದೆ. ಚಿಕ್ಕ ಚಿಕ್ಕ ಪ್ಲೇಟ್ಸ್ ಎಲ್ಲ, ದೊಡ್ಡ ಪ್ಲೇಟ್ಸ್ ಎಲ್ಲ ತುಂಬ ತೂಕ ಇದೆ. ಈಗ ಆವಾಗಲೇ ನಾನು ಸ್ಕ್ವಯರ್ ತೋರಿಸಿದ್ನಲ್ಲ, ಅದರಲ್ಲೂ ನೋಡಿ ಲೈಟ್ ವೆಯ್ಟಲ್ಲಿದೆ, ಸ್ಮಾಲ್ ಪ್ಲೇಟ್ಸಲ್ಲಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ದೀಪಗಳಿಗೆ ಏನಾದರೂ ಸಪೋರ್ಟಿಂಗ್ ಅಥವಾ ಯಾವ್ದಾದ್ರು ವಿಗ್ರಹ ಇಡೋದಕ್ಕೆ ಸಪೋರ್ಟಿಂಗ್ ಬೇಕಂದರೆ ಅದು ಕೂಡ ಇಲ್ಲಿ ಚೆನ್ನಾಗಿದೆ ಪ್ಲೇಟ್ಸು. ಇದು ನೋಡಿ ಒಂಥರ ಗಿಫ್ಟ್ ಐಟಮ್ಸು. ಹಾಗೆ ಸರ್ಕಲ್ ಪ್ಲೇಟ್ಸು ಅದೆಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಫುಲ್ ದೊಡ್ಡದಿದೆ. ಇಲ್ಲಿ ಎಷ್ಟು ದೊಡ್ಡದಿದೆ ಅಂದರೆ ನೋಡಿ, ಇಟ್ಕೊಳ್ಳಿ ಸರ್, ಇದು ನೋಡಿ ಎಷ್ಟು ದೊಡ್ಡ ಸೈಜಲ್ಲಿದೆ ನೋಡಿ. ಇನ್ನೂ ತುಂಬ ವೆರೈಟೀಸ್ ಇದೆ. ಇದು ನೋಡಿ ವಿತ್ ಹ್ಯಾಂಡ್ ಇದೆ. ಇದು ಒಂಥರ ಬೌಲ್ ಶೇಪಲ್ಲಿದೆ. ಸೊ ಇಲ್ಲಿ ನೋಡಿ ಕಂಪ್ಲೀಟ್ ಪ್ಯೂರ್ ಕಂಚಲ್ಲಿ ಊಟದ ತಟ್ಟೆಗಳೆಲ್ಲ ಇದೆ. ಅದರಲ್ಲೂ ತುಂಬ ಡಿಸೈನ್ಸ್ ಇದೆ. ಇಲ್ಲಿ ನೋಡಿ ಪ್ಲೇನಲ್ಲಿದೆ. ಇಲ್ಲಿ ನೋಡಿ ಇದು ಒಂಥರ ಪಿಕಾಕ್ ಡಿಸೈನಲ್ಲಿದೆ ಇತ್ತಾಳೆ. ಹಾಗೆ ಇದು ನೋಡಿ ಫುಲ್ ಪ್ಲೇಟ್ಸು, ಇನ್ನೊಂದು ವೆರೈಟೀಸ್ ಇದೆ ಸರ್ಕಲ್ ಡಿಸೈನಲ್ಲಿ ಕಂಠ ಇರೋದು. ಕಂಪ್ಲೀಟ್ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಊಟದ ಪ್ಲೇಟ್ಸ್. ಅದೆಲ್ಲ ಉರ್ಲಿ ಪಿಕಾಕ್ ಮಾಡೆಲು, ಪಿಕಾಕು ಈ ಥರ ಕಾರ್ವಿಂಗ್ ಇರೋದು ನೋಡಿ. ಪಲೇನು ಹೇಮಡ್ ಇರೋದು ಅಲ್ಲ ಸಿಲ್ವರ್ದು. ಆಮೇಲೆ ಅದೇ ನೋಡಿ ಅಷ್ಟು ವೆರೈಟಿ ಇದೆ. ಅದೆಲ್ಲ 30-40 ವೆರೈಟಿ ಇದೆ. ಉರ್ಲಿ ಇದೆ. ಓಕೆ, ಅದೇ ಉರ್ಲಿ ಸ್ಟ್ಯಾಂಡು, ಉರ್ಲಿ ಸ್ಟ್ಯಾಂಡು ಬಿನ್ಗೆ ಸೈಜಸ್ 5-6 ಸೈಜಸ್ ಇದೆ. ಇತ್ತಾಳಲ್ಲ ಅದೇ. ಆಮೇಲೆ ಕಾಪರ್ ಇತ್ತಾಳೆ. ಆಮೇಲೆ ಅದೇ ದೀಪ, ಈ ದೀಪ ನೋಡ್ಕೊಳ್ಳಿ, 3 ದೀಪ ಇರೋದು. ಚೆನ್ನ ಸೈಜು, ಚಿಕ್ಕ ಸೈಜು, ಅದೆಲ್ಲ 5-6 ಸೈಜ್ ಇದೆ. ಅದೇ ಸಾವಿಗೆ ಮಷೀನು 3 ಲೆಗ್ದು, ಚಿಕ್ಕದು ದೊಡ್ಡದು. ಆಮೇಲೆ ನೋಡಿ ಈ ಥರ ಚಕ್ಲಿ ಮಷೀನು, ಕುಕ್ಕರ್ ಚಿಕ್ಕದು, ಅದು ದೊಡ್ಡದು ಎಲ್ಲ ಇದೆ. ಆಮೇಲೆ ನೋಡಿ ಬಕೆಟ್ಸು 3 ಲೀಟರ್ ಅಂತ 25 ಲೀಟರ್ ತನಕ ಸಿಗುತ್ತೆ. ಅದೇ ಮೇಡಮ್ ನೋಡಿ ಟೆಂಪಲ್ ಗಂಟೆ 1 kg ಅಂತ kg ತನಕ ಗಂಟೆ ಇದೆ. ಅದೆಲ್ಲ ಜೋಡಿ ಬೆಲ್ಲು, ಜೋಡಿ ಗಂಟೆ. ಅದೇ ನೋಡಿ 100 kgದು ಗಂಟೆ ನೋಡ್ಕೊಳ್ಳಿ. ಅದೆಲ್ಲ 30 kg 20 kg. ಅದೆಲ್ಲ ಟೆಂಪಲ್ಗೆ ಯೂಸ್ ಆಗೋದು ಐಟಮ್ಸು ನೋಡಿ. 1 kg ಅಂತ 100 kg ಒಳಗೆ ಎಲ್ಲ ಸೈಜ್ ಸಿಕ್ಕತ್ತೆ. ಆಮೇಲೆ ಡಿಸೈನ್ ಇರೋದು ಪಲೇನು ಕಂಚಂದು ಎಲ್ಲ ಸಿಕ್ಕತ್ತೆ. ಅದೇ ನೋಡಿ ಎಲ್ಲ ದೀಪ 1 ಅಡಿ ಅಂತ 5 ಅಡಿ ತನಕ ಇದೆ ನೋಡಿ. ಡಿಸೈನ್ ಇರೋದು ಎಲ್ಲ ಡಿಸೈನ್ಸ್ ಇದೆ. ಪಿಕಾಕೋ, ಪ್ಲೇನು, ಸ್ಟೆಪ್ ದೀಪ ಈ ಥರ ನೋಡ್ಕೊಳ್ಳಿ, ಈ ಥರ. ಆಮೇಲೆ ಸ್ಟೆಪ್ ದೀಪ ನೋಡಿ 5 ಸ್ಟೆಪ್ಪು, 3 ಸ್ಟೆಪ್ಪು, 7 ಸ್ಟೆಪ್ಪು ಎಲ್ಲ ಇದೆ. ಅದೇ ರೌಂಡ್ ದೀಪ ಕೇರಳದ ಮಾಡೆಲ್ ರೌಂಡು. ಆಮೇಲೆ ಅದು ಪ್ಲೇನ್ ದೀಪ. ಸರ್ ನಾನು ಹೇಳ್ತೀನಿ ಸರ್, ನಿಮಗೆ ಬಲ್ಕಾಗಿ ಐಟಮ್ ಬೇಕಾ ಇಲ್ಲ ಒಂದು ಪೀಸ್ ಐಟಮ್ ಬೇಕಾ, ನೀವು ಶಾಪ್ಗೆ ವಿಸಿಟ್ ಮಾಡಿಬಿಟ್ಟು ನಿಮ್ಮ ಐಟಮ್ ನೋಡ್ಕೊಂಡು ತೊಗೊಳ್ಳಿ. ನಾವೆಲ್ಲ ಸರ್ವಿಸ್ ಕೊಡ್ತೀವಿ. ಮತ್ತು ಈ ಸ್ಕ್ರೀನ್ ಶಾಟ್ ಮೇಲೆ ನಂಬರ್ ಇದೆ, ಏನು ಗೊತ್ತಾಗಿಲ್ಲ ಅಂದರೆ ಫೋನ್ ಮಾಡಿ, ನಾನು ಲೊಕೇಶನ್ ಹೇಳ್ತೀವಿ. ಮತ್ತು ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ನಮ್ಮ ಕೆಳಗಡೆ ಎಲ್ಲ ನಮ್ಮ ಚಾನಲ್ ಇರುತ್ತೆ, ಆ ಚಾನಲ್ಲು ನೋಡಿ ಫಾಲೋ ಮಾಡಿ. ಥ್ಯಾಂಕ್ ಯು. ಓಕೆ.